ಹಲೋ, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಸಂಕಷ್ಟಹರ ಚತುರ್ಥಿ ಇರೋದ್ರಿಂದ ನಾನು ವ್ರತ ಮಾಡ್ತಾ ಇದ್ದೀನಿ. ಇದು ಭಾನುವಾರದ ಬ್ಲಾಗ್ ಆಗಿದೆ. ಇವತ್ತು ಪೂಜೆ ಎಲ್ಲ ಬೇಗ ಮಾಡಿಕೊಂಡು ಸಂಜೆ ಅಷ್ಟೊತ್ತಲ್ಲಿ ಉಪವಾಸ ಬಿಡೋಕ್ಕೆ ಏನಾದರೂ ಅಡುಗೆ ಮಾಡಬೇಕು. ಹಾಗೆ ದೇವರಿಗೆ ನೈವೇದ್ಯ ಅಂತ ನಾನು ಕೇಸರಿಬಾತ್ ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ದೇವರಿಗೆ ಪೂಜೆ ಮಾಡಿಬಿಟ್ಟು ಗಣಪತಿಗೆ ಗರಿಕೆ ಹಾಗೆ ಕೆಂಪು ಕಲರ್ ಹೂವನ್ನ ಇಡಬೇಕು ಅಂತ ಅಂದ್ಕೊಂಡಿದ್ದೆ. ಕೆಂಪು ಕಲರೇ ಯಾಕೆ ಅಂದರೆ ಗಣಪತಿಗೆ ಕೆಂಪು ಅಂದರೆ ತುಂಬ ಇಷ್ಟ. ಹಾಗೆ ಗರಿಕೆ ನಿಮಗೂ ಎಲ್ಲರಿಗೂ ಗೊತ್ತು, ಗರಿಕೆ ಗಣಪತಿಗೆ ತುಂಬ ಇಷ್ಟ. ಹಾಗೆ ಕಾಣಿಕೆ ರೂಪದಲ್ಲಿ ಒಂದಷ್ಟು ದುಡ್ಡು ಮುಗಿಸಿದೆ ನಾನು. ಮತ್ತು ಮಹಾಮಂಗಳಾರತಿ ಮಾಡೋದು ಸಂಜೆನೇ, ಚಂದ್ರನ ನೋಡಿ ಉಪವಾಸ ಬಿಡಬೇಕಾದ್ರೆ ಮಹಾಮಂಗಳಾರತಿ ಮಾಡೋದು. ಹಾಗೆ ಇವಾಗ ಸಿಂಪಲ್ಲಾಗಿ ಕೇಸರಿಬಾತ್ ಮಾಡ್ಕೊಳ್ಳೋಣ ಅಂತ ತಯಾರಿ ಮಾಡ್ತಾ ಇದ್ದೀನಿ. ಕೇಸರಿಬಾತ್ ಆದಮೇಲೆ ದೇವರಿಗೆ ನೈವೇದ್ಯ ಆಗಿ ಕೇಸರಿಬಾತನ್ನು ಇಡಬೇಕು. ಬೇರೆ ಏನೇ ಮಾಡೋದಾದರೂ ಕಡಲೆ ಉಸ್ಲಿ ಬೇರೆ ಏನೇ ಮಾಡೋದಾದ್ರೂ ಈರುಳ್ಳಿ, ಬೆಳ್ಳುಳ್ಳಿ, ಉಪ್ಪು ಇದನ್ನು ಬಳಸಬಾರ್ದು. ಏಕೆಂದರೆ ಉಪವಾಸ ಬಿಟ್ಟಂಗೆ ಆಗುತ್ತೆ. ರಾತ್ರಿ ಕೂಡ ಊಟ ಮಾಡೋದಾದ್ರೂ ಉಪ್ಪಿಲ್ದಿದ್ದ ಅಡುಗೆನೇ ಊಟ ಮಾಡಬೇಕು. ಒಗ್ಗರಣೆ ಕೊಟ್ಟಿರೋದನ್ನು ಊಟ ಮಾಡಬಾರ್ದು. ಹಾಗೆ ಈರುಳ್ಳಿ, ಬೆಳ್ಳುಳ್ಳಿ ಬಳಸಲೇಬಾರ್ದು. ಸ್ವೀಟು, ಹಣ್ಣು ಹಂಪಲು ಏನಾದರೂ ತಿನ್ಬೋದು. ನಾನು ಉಪವಾಸ ಮಾಡೋದಾದರೆ ನಾನೇನು ತಿನ್ನಲ್ಲ, ಹಾಗೆಯೇ ಉಪವಾಸ ಮಾಡ್ತೀನಿ. ನನ್ನ ಪ್ರಕಾರ ಏನು ಅಂದರೆ ಉಪವಾಸ ಮಾಡೋದಾದರೆ ಅದನ್ನೆಲ್ಲ ತಿಂದರೆ ಹೆಂಗೆ ಉಪವಾಸ ಇದ್ದಂಗೆ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಯಾರು ತಿನ್ನೋರು ತಿನ್ಕೊಬೋದು, ಆಗಲ್ಲ ನಮ್ಮ ಕೈಯಲ್ಲಿ ಅನ್ನೋರು. ಹಾಗೆ ಬೆಳಿಗ್ಗೆನೇ ಪೂಜೆ ಮಾಡಿ ಊಟ ಮಾಡೋರು ಕೂಡ ಮಾಡ್ಕೊಳ್ತಾರೆ. ವಯಸ್ಸಾದವರು ಅವ್ರ ಕೈಲಿ ಆಗಲ್ಲ ಅನ್ನೋರು ಮಾಡ್ಕೊಳ್ತಾರೆ. ಹಾಗೆ ಅದೆಲ್ಲ ಆದಮೇಲೆ ನನ್ನ ಮಗ ಮಲಗಿದ್ದ. ಆ ಟೈಮಲ್ಲಿ ನಾನು ಚೂರು ಹಂಗೆ ಮಲ್ಕೊಂಡು ಫೋನ್ ನೋಡ್ತಾ ಇದ್ದೆ. ಒಂದು ಪಕ್ಕದ ಮನೆ ಆಂಟಿ ಬಂದು ಒಂದು ಲೇಸ್ ಕೊಟ್ಟರು. ಆ ಲೇಸ್ನ ನಿನ್ನ ಮಗಂಗೆ ಕೊಡು ಅಂತ ಕೊಟ್ಟಿದ್ರು. ನಾನು ಆ ಲೇಸ್ನ ನೋಡೋಣ ಅಂತ ಅಂದ್ಬಿಟ್ಟು ಒಂಚೂರು ಬೈಗೆ ಹಾಕ್ಕೊಂಡೆ. ಆಗ ಪಟ್ಟ ನಂಗೆ ನೆನಪಾಯಿತು ನಾನು ಉಪವಾಸ ಇದ್ದೀನಿ ಅಂತ. ದೇವರಿಗೆ ತಪ್ಪಾಯಿತು ಅಂತ ತಪ್ಪು ಹಾಕಿ ನಾನು ಪೂಜೆನ ಮುಂದುವರಿಸ್ದೆ. ಈ ಒಂದು 108 ಗಣಪತಿ ಹೆಸರು. ಹಾಗೆ ಸಂಕಷ್ಟಹರ ಚತುರ್ಥಿಗೆ ಒಂದು ಕತೆ ಇದೆ, ಅದು ಕತೆ ಓದಬೇಕು. ಕೇಳಿದವ್ರಿಗೂ ಪುಣ್ಯ ಆಗುತ್ತೆ. ಹಾಗೆ ಒಂದು 21 ಸಲ ಚಂದ್ರನ ನೋಡಿದ ಮೇಲೆ ಹೇಳ್ಕೊಳ್ಳೋದೇ ಒಂದು ಮಂತ್ರ ಇದೆ, ಅದನ್ನು ಕೂಡ ಹೇಳಬೇಕು. ಅದಾದಮೇಲೆ ಮಹಾಮಂಗಳಾರತಿ ಆಗಿ ಲಾಸ್ಟಿಗೆ ಊಟ ಮಾಡಬೇಕು. ಇದು ಇವತ್ತಿನ ವ್ಲಾಗ್ ಆಗಿದೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.